ಯಾರು ಯಾರು? ಶಾಂತಿ, ಪ್ಲೀಸ್ ಹೆಲ್ಪ್. ಅಪ್ಪನ ಆಸ್ಪತ್ರೆ ಕರ್ಕೊಂಡೋಣ. ಬೇಡ, ನಾನು ಉಳಿಯಲ್ಲ. ಏನ್ ಮಾಡಿದ್ರು ಉಳಿಯಲ್ಲ. ಯಾಕಪ್ಪ ಈಗೆಲ್ಲ ಮಾತಾಡ್ತೀರಾ? ಹೌದಪ್ಪ, ನಾವು ಮಾಡಿದ ಪಾಪ ನಮ್ಮನ್ನೇ ಬಲಿ ತಗೋತಿದೆ. ನಾವ್ ಹೇಳ್ದಾಗೆ ಲಕ್ಷ್ಮಿ ಮನೆ ಬಿಟ್ಟು ಓಡೋಗ್ಲಿಲ್ಲಪ್ಪ. ಅವಳು ಏನೂ ತಪ್ಪು ಮಾಡ್ಲಿಲ್ಲ. ಅವಳಿಂದ ನಮ್ಗೆ ಆಸ್ತಿ ಬರ್ಲಿಲ್ಲ ಅಂತ ನಾವೇ ಅವಳನ್ನ ನಾನು ಒಂದು 30 ವರ್ಷದಿಂದ ಈ ಮನೇಲಿ ಕೆಲಸ ಮಾಡ್ತಾ ಇದ್ದೀನಿ. ನಮ್ಮ ಯಜಮಾನ್ರು ಯಾರಿಗೇ ದ್ರೋಹ ಮಾಡಿದ್ರು, ಮಿಷಿನ್ಗಳಿಗೆ ಮಾತ್ರ ದ್ರೋಹ ಮಾಡಿರ್ಲಿಲ್ಲ. ಆದ್ರೂ ತಾನಾಗಿ ತಾನು ಒಂದು ಲಾರಿ ಬಂದು ಇವ್ರ ಮೇಲೆ ಹರಿದು ಸತ್ತು ಪ್ರಾಣ ಬಿಟ್ಟಿದ್ದಾರೆ ಅಂದ್ರೆ ಯಾವನು ನಮ್ ಭಾವನ ಮೇಲೆ ಲಾರಿ ಹರಿದು ಸತ್ತಿದ್ದು ಅಂತ ಹೇಳ್ತಾ ಇರೋನು? ಇಲ್ಲ, ನಾನು ಹೋಗ್ತಿದ್ದ ಹಳೆ ಸೈಕಲ್ ಹರಿದು ಸತ್ರು. ನೀವೆಲ್ಲ ಸೇರಿ ಅನ್ಯಾಯವಾಗಿ ಇಲ್ದೇ ಇರೋ ಅಪವಾದನ ಲಕ್ಷ್ಮಿ ಮೇಲೆ ಹೊರಿಸಿ ಅವಳನ್ನ ಸಾಯಿಸಿ ನನ್ನ ಬಾಳ್ನೆ ಹಾಳು ಮಾಡ್ಬಿಟ್ರಲ್ರೋ. ಸಿನಿಮಾದಲ್ಲಿ ನೋಡ ಹಾಗೆ ಕಣ್ ಬಿಟ್ಕೊಂಡು ಸುಮ್ಮನೆ ನೋಡ್ತಾ ಇರಿ. ಹೊಡೆ ರಾಜ, ಸಿಕ್ಕು ರಾಜ, ಅದು ಸಿಕ್ಕು. ಎಲ್ಲ ಬಿಟ್ಟು ಓಡೋಗೋಣ ಅನ್ನಿಸ್ತಾ ಇದೆ. ಅಮ್ಮ ಅವ್ರೇ ಏನ್ ಹಾಗೆ ನೋಡ್ತಾ ನಿಂತು ಬಿಟ್ರಲ್ಲ, ನನ್ ಕೈಲಂತೂ ಆಗೋದಿಲ್ಲ. ನೀವಾದ್ರೂ ಹೋಗಿ ಬಿಡಿಸ್ಬಾರ್ದೆ? ನಡೀಲಿ, ಬಿಡಿಸ್ದೆ. ಇನ್ಮೇಲೆ ನಿನಗೂ ನನಗೂ ಯಾವ ಸಂಬಂಧನೂ ಇಲ್ಲ. ನಮ್ಮ ಮನೆ ಹೊಸಲು ತುಳಿಬೇಡ. ಹೋಗ್ತೀನಿ ಕಣಲೇ, ಹೋಗ್ತೀನಿ. ನನ್ ಮುಂದೆ ಬೆಳೆದು ಕುನ್ನಿ ಕೊಡೋ ನೀನು. ಸೋದ್ರ ಮಾವನ ಒಂದೇ, ತಂದೆನ ಒಂದೇ, ನನ್ನೇ ಮನೆ ಬಿಟ್ಟು ಹೋಗುತ್ತೀಯಾ? ಲೇ, ಈ ಮನೆ ಒಳಗೆ ನೀನು ನಿನ್ ದೆವ್ವ ಇಡ್ತಿರೋ ಹೆಂಡತಿ ಇಬ್ರು ಹಾಳು ಬರ್ಸ್ಕೊಳ್ರಿ. ನಾನು ಹೋಗ್ತೀನಿ ಕಣೋ. ಮುಂದಿನ ಕೊಲೆನೆ ನಿಂದು ಕಡಲೇ.
ನಾನ್ ಚಿರಂಜೀವಿ ಕಡಲೆ, ನಾನ್ ಚಿರಂಜೀವಿ. ಹೋಗಲೇ ನನ್ನ ಎಲೆ ಅಡಿಕೆ ಡಬ್ಬ. ನೀನೇನು ಚಿರಂಜೀವಿ, ನಾನು ಕಡು ಚಿರಂಜೀವಿ. ಇವ್ರಿಗೆಲ್ಲ ಬೇಕಾದ ನಾನು ಹೋಗಲ್ಲ. ಏನಂದ್ರೆ ಏನ್ ಯೋಚಿಸ್ತಾ ಇದ್ದೀರಾ? ಈ ಬೊಂಬೆ ಹೇಗೆ ಇಲ್ಲಿಗೆ ಬಂತು? ನಾನೇ ಸ್ಟೋರಿಂದ ತಂದಿಟ್ಟೆ. ಯಾಕೆ? ಈ ಗೊಂಬೆನ ಲಕ್ಷ್ಮಿ ತುಂಬಾ ಇಷ್ಟಪಡ್ತಾ ಇದ್ಲು. ಇದನ್ನ ಯಾವಾಗ್ಲೂ ಅವಳ ಜೊತೆಲೆ ಇಟ್ಕೊಂಡು ಏನೇನೋ ಯೋಚನೆ ಮಾಡ್ತಾ ಇದ್ಲು. ನಾನ್ ಕೂಡ ಏನು ಗೊತ್ತಾಗದೆ ಒಂದೊಂದ್ಸಲ ಹುಚ್ಚಿಗಿಚ್ಚಿ ಅಂತೆಲ್ಲ ಬೈದ್ ಬಿಡ್ತಾ ಇದ್ದೆ. ಅದ್ಯಾಕೋ ಜ್ಞಾಪಕಕ್ಕೆ ಬಂತು. ಅವರಷ್ಟೆಲ್ಲ ಕಷ್ಟನ ಹೇಗೆ ಅನುಭವಿಸಿದ್ರು ಅಂತ ನೆನೆಸ್ಕೊಂಡ್ರೇನೆ ಮನಸ್ಸಿಗೆ ತುಂಬಾ ನೋವಾಗುತ್ತೆ. ಶಾಂತಿ, ಶಾಂತಿ, ಬಂದೆ. ಶಾಂತಿ. ಏನಂದ್ರೆ? ಬೆಡ್ರೂಮ್ ಅಲ್ಲಿ ಶೋಕೇಸ್ ಇದೆಯಲ್ಲ, ಅದ್ರಲ್ಲಿ ನನ್ನ ಡೈರಿ ಇದೆ, ಸ್ವಲ್ಪ ತಗೊಂಡ್ಬರ್ತೀಯಾ? ಏನಂದ್ರೆ? ಏನಂದ್ರೆ? ಏನಿದು? ಒಳ್ಳೆ ದೆವ್ವ ನೋಡಿರೋ ತರ ಓಡ್ ಬರ್ತಾ ಇದೆಯಲ್ಲ. ಈ ಮನೇಲಿ ಏನೇನೋ ನಡೀತಾ ಇದೆ. ಮಾವನ್ ರೂಮ್ ಕ್ಲೀನ್ ಮಾಡ್ತಾ ಇದ್ದೆ, ಅಲ್ಲಿ ನೆಲದ ಮೇಲೆ ರಕ್ತದ ಕರೆ ಕಾಣಿಸ್ತು. ಆಮೇಲೆ ಈಗ ನೀವು ರೂಮ್ಗೆ ಹೋಗಿ ಡೈರಿ ತಗೊಂಡ್ ಬಾ ಅಂತ ಹೇಳಿದ್ರಲ್ಲ, ಅಲ್ಲಿ ಹೋದ್ರೆ ನೀವು ಶೋಕೇಸ್ ಮೇಲೆ ಇಟ್ಟಿರೋ ಆ ಬೊಂಬೆ ಕಾಲ್ನಲ್ಲೂ ಅದೇ ಥರದ ರಕ್ತದ ಕಲೆ ಇದೆ. ನನ್ಗೆ ಯಾಕೋ ಅನುಮಾನ ರೀ, ಮಾವ ಸತ್ತಿದ್ದು ಬರೀ ಲಾರಿಯಿಂದಲ್ಲ, ಅದಕ್ ಮುಂಚೆನೆ ಇಲ್ಲಿ. ನೋಡು, ನಿನಗೆ ಇಲ್ಲದೇ ಇರೋ ಅನುಮಾನ, ನಾವೇ ಕಣ್ಣಾರ ನೋಡಿದೀವಿ. ಆದ್ರೂ ನೀನಿನ್ನು... ಅಯ್ಯೋ, ನೀವ್ ಯಾವಾಗ್ಲೂ ಹೀಗೆ ನಂಬಲ್ಲ. ಬನ್ನಿ, ಬೇಕಾದ್ರೆ ತೋರಿಸ್ತೀನಿ, ನೀವೇ ನೋಡೋರಂತೆ. ಸರಿ, ನಿನ್ನ ಅನುಮಾನ ಯಾಕೆ? ನಡಿ ನೋಡಬಿಡಣ. ಬನ್ನಿ, ನೀವ್ ಬನ್ನಿ. ಶಾಂತಿ, ನಾನು ಏನ್ ಹೇಳಿದ್ರು ನೀನ್ ಕೇಳಲ್ಲ ಅಂತೀಯ? ನನ್ ಮಾತು ಕೇಳೋ ಸ್ವಲ್ಪ. ನಿಂಗೆ ಸುಮ್ನೆ ಬನ್ನಿ, ನಾನ್ ತೋರಿಸ್ತೀನಿ. ಇಲ್ಲಿ ನೋಡಿ. ಎಲ್ಲಿ ಶಾಂತಿ? ಏನು ಕಾಣ್ತಾನೆ ಇಲ್ಲ. ಈಗಿತ್ತು, ನಾನ್ ನೋಡ್ದೆ ರೀ. ಈಗೇನಾಯ್ತು? ನಾವು ಬರೋಷ್ಟರಲ್ಲಿ ಅದಷ್ಟು ಕದೆ ಅಳ್ಸೋಗಿದ್ಯಾ ನೀನೊಬ್ಳು? ನಾನ್ ಯಾಕ್ರಿ ಸುಳ್ಳು ಹೇಳಿ? ನಾನ್ ನೋಡಿದ್ದಕ್ಕೆ ಹೇಳ್ದೆ. ಬೇಕಾದ್ರೆ ಬನ್ನಿ, ಆ ಬೊಂಬೆ ಕಲ್ಲಲ್ಲೂ ರಕ್ತದ ಕಲೆ ಇದೆ, ತೋರಿಸ್ತೀನಿ. ಇಲ್ಲಿ ತೋರಿಸಿದಾಯ್ತು, ಇನ್ನು ಅಲ್ಲಿ ಬೇರೆ ನೋಡ್ಬೇಕಾ? ಬನ್ನಿ ಶಾಂತಿ, ಪ್ಲೀಸ್ ಪ್ಲೀಸ್ ಬನ್ರಿ. ಎಲ್ಲಿದೆ? ಎಲ್ಲಿದೆ? ಅಲ್ಲ, ಅವಾಗ ನಾನು ನೋಡ್ದಾಗಿತ್ತು. ಈಗ ಇಲ್ಲೂ ಅದಾಗಿ ಹೇಳ್ಸೋಯ್ತಾ? ನೋಡು, ನಿನಗೆಲ್ಲ ಭ್ರಮೆ ಹಿಡಿದಿರ್ಬೇಕಣೆ. ಸುಮ್ನೆ ಯಾಕೆ ಈಗೆಲ್ಲ ಅನುಮಾನ ಪಡ್ತಾ ಇದೀಯಾ? ಆ ಬೊಂಬೆ ನಡೀತೈತೆ ತಾನೆ ನೀನ್ ಇಷ್ಟೆಲ್ಲ ಹೇಳ್ತಾ ಇರೋದು. ತಡಿ, ನೋಡು, ಇದ್ರಲ್ಲಿ ಸೆಲ್ಸ್ ಎಲ್ಲ ತೆಗೆದಿದ್ದೀನಿ. ಇನ್ಮೇಲೆ ಇದು ನಡೆಯೋದು ಇಲ್ಲ, ಏನು ಮಾಡೋದು ಇಲ್ಲ. ಧೈರ್ಯ ಇರು. ಮತ್ತೆ ಅವನ್ ಮನನ್ನು ಪಡ್ಕೋಬೇಡ, ಓಕೆ? ನೋಡು, ಬೊಂಬೆ ಅದು ಇದೆ ಅಂತ ಹೇಳಿದೆ, ಸುಮ್ಮನೆ ಇಲ್ದಿರೋದೆಲ್ಲ ತಲೆ ಕೆಡ್ಸ್ಕೊಳ್ಕೋಬೇಡ.
ನನಗೆ ಸ್ವಲ್ಪ ಕೆಲಸ ಇದೆ, ನಾನು ಆಚೆ ಹೊರಡ್ತೀನಿ. ಮಧ್ಯಾಹ್ನ ಊಟಕ್ಕೆ ಬರ್ತೀರಾ ತಾನೆ? ಖಂಡಿತಲ್ಲೂ ಬರ್ತೀನಿ.